ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಿಕೆ ರಸ್ತೆಯಲ್ಲಿ ನೂತನವಾಗಿ ವಿನ್ರಿಚ್ ಹಾರ್ಡ್ವೇರ್ ಮತ್ತು ಸೆರಾಮಿಕ್ ಅಂಗಡಿಯನ್ನು ಎಂಎಸ್ಐಲ್ನ ವಿಜಯಕುಮಾರ್ ದಂಪತಿಗಳು ಪ್ರಾರಂಭಿಸಿದ್ದಾರೆ. ಮಾಗಡಿ ತಾಲೂಕಿನ ನಾಗರಿಕರಿಗೆ ಕಡಿಮೆ ದರದಲ್ಲಿ ಹಾರ್ಡ್ವೇರ್ ವಸ್ತುಗಳನ್ನು ಮತ್ತು ಸೆರಾಮಿಕ್ ಟೈಲ್ಸ್ಗಳನ್ನು ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಿದ್ದಾರೆ. ಮಾಜಿ ಶಾಸಕ ಎ ಮಂಜುನಾಥ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜಯಕುಮಾರ್ಗೆ ಶುಭ ಹಾರೈಸಿದರು. ಸಹನಾರ ನಮಸ್ತೆ. ನಮಸ್ಕಾರ. ಇವತ್ತು ಮಾಗಡಿ ಪಟ್ಟಣದಲ್ಲಿ ಬೇಕಾಗಿರತಕ್ಕಂಥದ್ದು ಅವಶ್ಯಕತೆ ಇರತಕ್ಕಂಥ ಒಂದು ಟೈಲ್ಸ್ ಶೋರೂಮ್ ಅನ್ನು ಓಪನ್ ಮಾಡಿದ್ದೀರಾ, ಅದರ ಬಗ್ಗೆ ಹೇಳಿ ಮೇಡಮ್. ನಮ್ಮ ವಿನ್ರಿಚ್ ಹಾರ್ಡ್ವೇರ್ ಆ್ಯಂಡ್ ಸೆರಾಮಿಕ್ ಬಿಕೆ ರಸ್ತೆ ಮಾಗಡಿ ಟೌನ್ ಅಲ್ಲಿರೋದು. ಇಲ್ಲಿ ನಾವು ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಐಟಮ್ಸ್, ಹಾರ್ಡ್ವೇರ್, ಆಮೇಲೆ ಪೇಂಟ್ಸ್, ಈ ಪೈಪ್ಸ್, ಒಂದು ಮನೆಗೆ ಏನೇನು ಅವಶ್ಯಕತೆ ಇದೆಯೋ ಆದಷ್ಟು ಎಲ್ಲವನ್ನು ಒದಗಿಸಿ ಈ ನಮ್ಮ ಶೋರೂಮ್ನ ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ನಮ್ಮ ಟೈಲ್ಸಲ್ಲೂ ಅಷ್ಟೇ 2x2, 2x4, 2x6 ವೆಟ್ರಿಫೈಡ್ ಟೈಲ್ಸ್, ಕ್ಲಾಡಿಂಗ್ ಟೈಲ್ಸ್, ಆಮೇಲೆ ಹಾಗೆ ಬಾತ್ರೂಮ್ ಟೈಲ್ಸ್ ಪ್ರತಿಯೊಂದು ಲಭ್ಯವಿರುತ್ತೆ. ಈ ಶೋರೂಮ್ನ ನಾವು ಸ್ಥಾಪನೆ ಮಾಡಿರೋ ಉದ್ದೇಶ ಏನು ಅಂದರೆ ಗ್ರಾಹಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನಮ್ಮ ತಾಲೂಕಿನ ಜನತೆಗೆ ಲಭ್ಯ ಮಾಡಬೇಕು ಸುಪೀರಿಯರ್ ಕ್ವಾಲಿಟಿ ಮೆಟೀರಿಯಲ್ಸ್ನ ಅಂತ. ಹಾಗಾಗಿ ನಮ್ಮಲ್ಲಿ ಸುಪೀರಿಯರ್ ಕ್ವಾಲಿಟಿ ಹೋಲ್ಸೇಲ್ ಪ್ರೈಸ್ಗೆ ದೊರಕ್ತದೆ. ಸರಿ ಮೇಡಮ್, ಒಟ್ಟಾರೆ ನೀವು ಹೇಳೋದು ಅಂತಂದರೆ ನಮ್ಮ ಮಾಗಡಿ ಜನಕ್ಕೆ ಅವಶ್ಯಕತೆ ಇರತಕ್ಕಂಥ ಟೈಲ್ಸ್ಗಳನ್ನು ತಾವು ಕಡಿಮೆ ಬೆಲೆಯಲ್ಲಿ ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಾಡ್ತಕ್ಕಂಥ ಉದ್ದೇಶ ಜನರಿಗೆ ಕಮ್ಮಿ ಬೆಲೆಯಲ್ಲಿ ಸುಪೀರಿಯರ್ ಕ್ವಾಲಿಟಿ ಮೆಟೀರಿಯಲ್ಸ್ ತಲುಪಬೇಕು ಅಂತ. ಈಗೆಲ್ಲ ತಾವೇ ನೋಡಿದ್ದೀರಾ, ಇವಾಗ ಒರಿಜಿನಲ್ ಅಂತ ಕಾಪಿಗಳು, ಆಮೇಲೆ ಮೀಡಿಯಮ್ಮು, ಲೋಸ್, ಹಲವಾರು ವೆರೈಟಿಗಳು ಇರ್ತವೆ. ನಾವು ಅದೇ ಬಜೆಟಲ್ಲಿ ಪ್ರೀಮಿಯಂ ಕ್ವಾಲಿಟಿ ಜನರಿಗೆ ಉತ್ತಮ ಗುಣಮಟ್ಟವಾಗಿರೋ ಇದನ್ನು ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸಾಮಗ್ರಿಗಳನ್ನ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಕಟ್ಟಡ ಕಟ್ಟುವವರಿಗೆ ನವೀನ ರೀತಿಯಲ್ಲಿ ಆಧುನಿಕ ಶೈಲಿಯ ಪೆಟ್ರಿಫೈಡ್ ಮತ್ತಿತರ ಎಲ್ಲ ಉಪಕರಣಗಳನ್ನು
ತಾವಿಟ್ಟಿರೋದು ದೊಡ್ಡ ಶೋರೂಮ್ ಇದೆ, ತುಂಬ ಚೆನ್ನಾಗಿದೆ, ರೀಸನೇಬಲ್ ರೇಟಲ್ಲೂ ಕೊಡ್ತೀವಿ ಅಂತ ಹೇಳಿದಿರಿ. ಗ್ರಾಮೀಣ ಭಾಗದ ಹೆಚ್ಚು ಜನತೆ ಇದನ್ನು ಬಳಸ್ಕೊಳ್ಳಿ. ಸೊ ಇಷ್ಟೊಂದು ನವೀನ ರೀತಿಯಲ್ಲಿ ಮತ್ತು ಗುಣಮಟ್ಟದ ವಸ್ತುಗಳನ್ನು ಇಟ್ಟಿರ್ತಕ್ಕಂಥ ಸಹನಾ ಪಂಡಿತ್ ಮತ್ತು ವಿಜಯ್ ಕುಮಾರ್ ಸರ್ ಅವರಿಗೆ ಕರುಣಾಳ ದೇವರ ಕೃಪೆ ದೊರೆಯಲಿ, ಮಾಗಡಿ ಜನಕ್ಕೆ ಸೇವೆ ಸಂದಾಯ ಆಗಲಿ ಅಂತೇಳಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.